ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಾರ್ಮಲ್ ಆಗಿ ಮನುಷ್ಯತ್ವ ಅನ್ನೋದೇ ಎಲ್ರಿಗೂ ಕೂಡ ಮರ್ತೋಗಿದೆ ಅಂತ ಹೇಳ್ಬಹುದು. ಒಂದಷ್ಟು ಜನ ಈಗಲೂ ಕೂಡ ಇದ್ದಾರೆ ಮಾನವೀಯತೆಯನ್ನು ಮೆರೆಯುವಂಥವ್ರು, ಮನುಷ್ಯತ್ವ ಇರುವಂಥವ್ರು. ಬಟ್ ಇನ್ನೊಂದಷ್ಟು ಜನಕ್ಕೆ ಮನುಷ್ಯತ್ವ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಬಿಡಿ. ಆ ಮನುಷ್ಯತ್ವ ಅನ್ನೋದಕ್ಕೆ ಅರ್ಥನೇ ಇಲ್ದಂಗೆ ಮಾಡಿಟ್ಟಿದ್ದಾರೆ ಈಗಿನ ಜನರು. ಪಾಪ ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಯಾರಾದರೂ ನಡು ರಸ್ತೆಯಲ್ಲಿ ತಲೆ ಸುತ್ತು ಏನಾದರೂ ಬಿದ್ದರೆ ಏನು ಮಾಡ್ತೀವಿ ನಾರ್ಮಲ್ ಆಗಿ? ಪಾಪ ಅವರಿಗೆ ನೀರು ಕುಡಿಸುವಂಥದ್ದು ಅಥವಾ ಅವ್ರನ್ನ ಎಬ್ಬಿಸುವಂಥದ್ದು ಅಥವಾ ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗುವಂಥದ್ದು ಈ ಥರದ್ದೇನಾದರೂ ಮಾಡ್ತೀವಿ. ಬಟ್ ಇಲ್ಲೊಂದು ಹೇಳೋದಕ್ಕೆ ಬೇಜಾರಾಗುತ್ತೆ. ಒಂದು ಆಕ್ಸಿಡೆಂಟ್ ಆಗಿದೆ, ಪಾಪ ಅಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾಳೆ. ಒಂದಷ್ಟು ಕೀಚಕರು ಅವಳು ಮೈ ಮೇಲಿದ್ದಂತಹ ಎಲ್ಲ ಒಡವೆಯನ್ನು ಬಿಚ್ಕೊಂಡು ಹೋಗಿದ್ದಾರೆ. ಪಾಪ ಅವಳು ಇನ್ನೂ ಜೀವ ಹೋಗಿರಲಿಲ್ವೋ ಅಥವಾ ಅವಳು ಇನ್ನೂ ಕಾಪಾಡ್ಬೋದಾಗಿತ್ತೋ, ಒಂದು ಸ್ವಲ್ಪನೂ ಕೂಡ ಪರಿಜ್ಞಾನ ಅನ್ನೋದೇ ಇಲ್ಲ. ನಾಳೆ ಒಂದಿನ ಅದೇ ಜಾಗದಲ್ಲಿ ಅವರು ಮನೆಯವರು ಕೂಡ ಆ ರೀತಿಯಾಗಿ ಬಿದ್ದಿದ್ರೆ ಅವರು ಅಂಥದ್ದೇ ಕೆಲಸವನ್ನು ಮಾಡ್ತಾರೆ. ಅವ್ರು ಯಾರು ಸತ್ತೋಗಿದ್ದಾರೋ ಅಥವಾ ಪಾಪ ಅವ್ರಿಗೆ ನೋವಾಗ್ತಿದೆಯೋ, ಜೀವ ಹೋಗಿದೆಯೋ, ಇನ್ನೂ ಜೀವ ಇದ್ದರೆ ಪಾಪ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕಾ, ಆ ಪರಿಜ್ಞಾನ ಒಂಚೂರು ಇಲ್ಲ. ಇದು ನಡೆದಿರೋದು ಈ ಕೇರಳ ಮೂಲದ ಪ್ರವಾಸಿಗರು ಪಾಪ ಉಡುಪಿಗೆ ಬಂದಿದ್ದಾರೆ, ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಗ ಆ ಒಂದು ಜೀಪ್ನಲ್ಲಿದ್ದಂತಹ 8 ಜನಕ್ಕೂ ಕೂಡ ಗಾಯ ಆಗಿದೆ. ಆದರೆ ಕೇರಳ ಮೂಲದ ಜ್ಯೋತಿ ಹಾಗೆ ಅರಿಯಾ ಅನೂಫ್ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಆ ಒಂದು ಜಾಗದಲ್ಲಿ. ಈಗ 8 ಜನಕ್ಕೆ ಗಾಯ ಆಗಿದೆ ಅಂದರೆ ಪಾಪ ಅವ್ರಿಗೆ ಎದ್ದೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಬಿದ್ದಲ್ಲೇ ಪಾಪ ಒದ್ದಾಡ್ತಾ ಇರ್ತಾರೆ. ಅಂಥ ಟೈಮ್ನ ನೋಡ್ಕೊಂಡಂತಹ ಕೀಚಕರು ಮೃತ ದೇಹದಿಂದ ಕಳ್ತನವನ್ನು ಮಾಡಿದ್ದಾರೆ. ಸರಿಸುಮಾರು 18 ಗ್ರಾಮ್ ಚಿನ್ನವನ್ನು ಕಳ್ತನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ ಒಂದು ಬಾಡಿ ಮೇಲೆ ಎಷ್ಟು ಗ್ರಾಮ್ ಚಿನ್ನ ಇತ್ತು ಅಷ್ಟು ಗ್ರಾಮ್ ಚಿನ್ನವನ್ನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿದ್ದಂಥವರೆಲ್ಲ ಕೂಗಾಡಿ ಪಾಪ ಕಿರ್ಚ್ತಾ ಇದ್ದಾರೆ, ಕಾಪಾಡಿ ಕಾಪಾಡಿ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲದನ್ನು ಬಿಟ್ಟು ಆ ಕೀಚಕರು 18 ಗ್ರಾಮ್ ಚಿನ್ನವನ್ನು ಹೊತ್ಕೊಂಡು ಹೋಗಿದ್ದಾರೆ. ಇದು ಈಗ ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದ್ರ ಬಗ್ಗೆ ಒಂದಷ್ಟು ಜನರು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮೃತದೇಹದಿಂದಲೇ ಒಡವೆಯನ್ನು ತಗೊಂಡು ಹೋಗಿದ್ದಾರೆ ಅಂತಂದರೆ ಇನ್ನು ಜನ ನಾನು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ರೆ ಅಥವಾ ಪಾಪ ಒಬ್ಬರೇ ಇದ್ದರೆ ಒಂಟಿಯಾಗಿ ಸಿಕ್ಕಿದ್ರೆ ಬಿಟ್ಬಿಡ್ತಾರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಪ್ರಶ್ನೆಯಾಗಿದೆ. ಇದ್ರ ಬಗ್ಗೆ ಏನು ಮಾತಾಡೋಣ? ಸತ್ತೋಗಿದ್ದಾರೆ ಪಾಪ, ಅಲ್ಲಿ 8 ಜನ ಕಿರಿಚ್ಕೊಂಡು ಕೂಕೊಳ್ತಾ ಇದ್ದಾರೆ. ಯಾರಾದರೂ ಹೋಗಿ ಸಹಾಯ ಮಾಡೋಣ, ಅವ್ರನ್ನ ಬದುಕ್ಸೋಣ, ಅವ್ರಿಗೇನಾದರೂ ನಮ್ಮ ಕೈಲಿ ಏನಾಗುತ್ತೋ ಆ ಸಹಾಯವನ್ನು ಮಾಡೋಣ ಅನ್ನೋದು ಬಿಟ್ಬಿಟ್ಟು ಸಿಕ್ಕಿದ್ದೇ ಚಾನ್ಸ್ ಅವಳು ಮಹಿಳೆ ಸತ್ತೋಗಿದ್ದಾಳೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಮೈ ಮೇಲಿದ್ದಂತಹ 18 ಗ್ರಾಮ್ ಚಿನ್ನವನ್ನು ಕದ್ದು ಒಯ್ದಿದ್ದಾರಲ್ವ. ಎಂಥ ಜನರಿರಬಹುದು? ಮನುಷ್ಯತ್ವ ಅನ್ನೋದು ಇತ್ತೀಚೆಗಿಲ್ಲ ಬಿಡಿ. ಜನ ಸಾಯ್ತಿದ್ರು ಪರವಾಗಿಲ್ಲ, ಅವ್ರಿಗೇನು ಆದರೂ ಪರವಾಗಿಲ್ಲ, ಇವ್ರಿಗೇನು ಬೇಕಾದೆ. ರೀಸೆಂಟಾಗಿ ನೀವು ಒಂದು 2-3 ಇನ್ಸಿಡೆಂಟ್ಗಳನ್ನ ನೋಡಿರ್ತೀರ. ಪಾಪ ಟೊಮೊಟೊ ಲಾರಿ ಅಥವಾ ತುಪ್ಪದ ಲಾರಿ, 1-2 ಲಾರಿಗಳು, ಟ್ಯಾಂಕರ್ಗಳು ಬಿದ್ದಾಗ ಡ್ರೈವರಿಗೆ ಏನಾಗಿದೆ, ಡ್ರೈವರ್ ಜೊತೆ ಇದ್ದವ್ರಿಗೆ ಏನಾಗಿದೆ ನೋಡಲ್ಲ. ಟೊಮೊಟೊ ಬಿದ್ದಿದೆಯಾ, ಟೊಮೊಟೊ ಹಾಯ್ಕೋಬೇಕು ಫಸ್ಟು. ತುಪ್ಪ ಚಲ್ತಿದೆಯಾ, ತುಪ್ಪ ಹಾಯ್ಕೋಬೇಕು ಫಸ್ಟು. ಇದನ್ನು ಬಿಟ್ಟು ಜನರಿಗಲ್ಲಿ ಏನಾಗಿದೆ, ಪಾಪ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆಯಾ, ಆಂಬುಲೆನ್ಸಿಗೆ ಫೋನ್ ಮಾಡಬೇಕಾ, ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕಾ, ಯಾರನ್ನಾದ್ರೂ ಇಲ್ಲಿಗೆ ಬರೋಕ್ಕೆ ಹೇಳ್ಬೇಕಾ, ಅವ್ರಿಗೆ ಯಾವುದಾದ್ರೂ ಫೋನ್ ಬರ್ತಿದೆಯಾ, ಇದು ಯಾವುದನ್ನು ನೋಡಲ್ಲ. ಇಷ್ಟು ಹೇಯ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಒಂದಷ್ಟು ಜನ. ಇಂಥವರಿಂದ ಒಳ್ಳೆಯವರಿಗೂ ಕೂಡ ಒಳ್ಳೆ ಹೆಸರಿಲ್ಲ ಅಂತ ಹೇಳ್ಬಹುದು. ಸೊ ಫೈನಲಿ 18 ಗ್ರಾಮ್ ಚಿನ್ನವನ್ನು ಕದ್ದೊಯ್ದಿದ್ದಾರೆ. ಪಾಪ ಹೆಣವಾಗಿ ಬಿದ್ದಿದ್ದಂತಹ ಹೆಣ್ಣು ಮಗಳ ಮೇಲೆ ಏನೆಲ್ಲ ಚಿನ್ನ ಇತ್ತೋ ಅದನ್ನು ಕಂಪ್ಲೀಟಾಗಿ ಕದ್ದೊಯ್ದಿದ್ದಾರೆ. ಕಾದು ನೋಡಬೇಕು ಆ ಒಂದು ಕೃತ್ಯ ಮಾಡಿರೋರು ಸಿಕ್ಕಾಕೊಳ್ತಾರಾ ಇಲ್ವಾ ಅನ್ನೋದು ಕಾದು ನೋಡಬೇಕು. ಇದ್ರ ಬಗ್ಗೆ ತಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.